ಶಿವರಾಜ್ ಕುಮಾರ್ ಅವರ ಜೈಲರ್ ಚಿತ್ರದ ನರಸಿಂಹ ಪಾತ್ರ ಇದೀಗ ದೊಡ್ಡದಾಗಿದೆ. ಜೈಲರ್ ಭಾಗ 1ರಲ್ಲಿ ಕೆಲವೇ ನಿಮಿಷಗಳಷ್ಟು ಕಾಣಿಸಿಕೊಂಡು ರಜನಿಕಾಂತ್ ಪಾತ್ರಕ್ಕೆ ಟಕ್ಕರ್ ಕೊಟ್ಟಿದ್ದ ಶಿವಣ್ಣ ತಮಿಳುನಾಡಿನಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ರು. ಇದೀಗ ಜೈಲರ್ ಭಾಗ 2 ಕೂಡ ಅನೌನ್ಸ್ ಆಗಿದ್ದು, ಈ ಚಿತ್ರಕ್ಕೆ ಶಿವಣ್ಣ ಬರೋಬ್ಬರಿ 14 ದಿನಗಳ ಕಾಲ ಕಾಲ್ ಶೀಟ್ ಕೊಟ್ಟಿದ್ದು ಅಚ್ಚರಿ ಮೂಡಿಸಿದೆ. ಸೆಂಚುರಿ ಸ್ಟಾರ್ 14 ದಿನಗಳ ಕಾಲ ಚಿತ್ರೀಕರಣದಲ್ಲಿ ಭಾಗಿಯಾಗ್ತಾರೆ ಅಂದ್ರೆ ಅದು ಅತಿಥಿ ಪಾತ್ರವಂತೂ ಆಗಿರಲು ಸಾಧ್ಯವಿಲ್ಲ. ಇದು ಪ್ರಮುಖ ಪಾತ್ರವೇ ಅನ್ನೋದಂತೂ ಖಚಿತ. ಜೈಲರ್ನಲ್ಲಿ ಹ್ಯಾಟ್ರಿಕ್ ಹೀರೋನ ಜನಪ್ರಿಯತೆ ಮನಗಂಡಿರುವ ನಿರ್ದೇಶಕರು ಈ ಬಾರಿ ನರಸಿಂಹನ ಪಾತ್ರಕ್ಕೆ ಹೆಚ್ಚು ಮಹತ್ವ ಕೊಟ್ಟಿದ್ದಾರೆ. ಬರೀ ಕಣ್ಣಲ್ಲೇ ಅಭಿನಯಿಸಿ ತಮಿಳುನಾಡಿನಲ್ಲಿ ಹೊಸ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದ ಅಣ್ಣವರ ಮಗ ಈ ಬಾರಿ ಅದೇ ಪಾತ್ರದ ಮೂಲಕ ಮತ್ತೆ ಕಮಾಲ್ ಮಾಡಲಿದ್ದಾರೆ. ಈ ಸಲ ಭರ್ಜರಿ ಆಕ್ಷನ್ ಸೀನ್ಗಳು ಶಿವಣ್ಣ ಅವರಿಗೂ ಇರುವ ನಿರೀಕ್ಷೆ ಅಭಿಮಾನಿ ದೇವರುಗಳಲ್ಲಿದೆ. ಜೈಲರ್ನಲ್ಲಿ ಶಿವಣ್ಣ ಅವರ ಪಾತ್ರಕ್ಕಾಗಿಯೇ ಸ್ಪೆಷಲ್ ಬಿಜಿಎಂ ಕಂಪೋಸ್ ಮಾಡಲಾಗಿತ್ತು. ಇದು ಆಗೆಲ್ಲ ಟ್ರೆಂಡಿಂಗ್ನಲ್ಲಿತ್ತು. ಈ ಬಾರಿಯೂ ಅದೇ ಬಿಜಿಎಂ ಮುಂದುವರಿಯುತ್ತಾ ಅಥವಾ ಇನ್ನಷ್ಟು ರಂಗು ಪಡೆದುಕೊಳ್ಳುತ್ತಾ ಅನ್ನೋ ಕುತೂಹಲ ದೊಡ್ಡಮನೆ ಅಭಿಮಾನಿಗಳಲ್ಲಿದೆ. ಜೈಲರ್ 2 ಅನೌನ್ಸ್ಮೆಂಟ್ ಟೀಸರ್ ಬಂದಾಗ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಕೂಡ ಮತ್ತೆ ಬರ್ತಾರೆ ಅಂತ ಅಭಿಮಾನಿಗಳು ಆಶಿಸಿದ್ರು ಮತ್ತು ಅವರು ನೆಲ್ಸನ್ ಅವರ ಚಿತ್ರದಲ್ಲಿ ಇರ್ತಾರೆ ಎನ್ನುವ ಮಾತುಗಳು ಕೇಳಿ ಬಂದಿದ್ವು. ಆದರೆ ಶಿವಣ್ಣ ಚಿಕಿತ್ಸೆಗಾಗಿ ಅಮೆರಿಕಾಗೆ ತೆರಳೋ ಸಂದರ್ಭದಲ್ಲಿ ಶಿವಣ್ಣ ಜೈಲರ್ 2 ನಟಿಸೋದು ಡೌಟ್ ಎನ್ನಲಾಗಿತ್ತು. ಆದರೆ ಫಿನಿಕ್ಸ್ನಂತೆ ಮತ್ತೆ ಎದ್ದು ಬಂದಿರುವ ದೊಡ್ಡಮನೆ ದೊಡ್ಡಣ್ಣ ಮತ್ತೆ ಒಪ್ಪಿಕೊಂಡಿರುವ ಪ್ರಾಜೆಕ್ಟ್ಗಳತ್ತ ಮುಖ ಮಾಡಿದ್ದಾರೆ. ಈಗಾಗಲೇ ಅರ್ಜುನ್ ಜನ್ಯ ನಿರ್ದೇಶನದ 45 ಚಿತ್ರ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತೆರೆಗೆ ಬರೋದಕ್ಕೆ ಸಜ್ಜಾಗಿದೆ. ಭೈರವನ ಕೊನೆಯ ಪಾಠ ಶೂಟಿಂಗ್ ಶುರುವಾಗಬೇಕಾಗಿದೆ. ಗಣೇಶ್ ಜೊತೆಗಿನ ಶಿವಗಣ ಕೂಡ ಆರಂಭವಾಗಬೇಕಾಗಿದೆ. ಅಲ್ಲದೆ ಎ ಫಾರ್ ಆನಂದ್ ಸಿನಿಮಾ ಕೂಡ ಅನೌನ್ಸ್ ಆಗಿದೆ. ಇದರ ಜೊತೆಗೆ ರಾಮ್ ಚರಣ್ ಅವರ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲೂ ಶಿವಣ್ಣ ಪ್ರಮುಖ ಪಾತ್ರದಲ್ಲಿದ್ದಾರೆ. ಇನ್ನು ಕೆಲವು ಸಿನಿಮಾಗಳ ಟೈಟಲ್ ಇನ್ನೂ ಫೈನಲ್ ಆಗಿಲ್ಲ. ಒಟ್ಟಾರೆ ಶಿವಣ್ಣನ ಕೈಯಲ್ಲಿ 10ಕ್ಕೂ ಹೆಚ್ಚು ಸಿನಿಮಾಗಳಿವೆ. 2023ರಲ್ಲಿ ಬಂದ ಜೈಲರ್ ವಿಶ್ವದಾದ್ಯಂತ 650 ಕೋಟಿ ಕಲೆಕ್ಷನ್ ಮಾಡಿತ್ತು. ಕರ್ನಾಟಕದಲ್ಲಿಯೂ ಈ ಸಿನಿಮಾ ದಾಖಲೆಯ ಗಳಿಕೆ ಮಾಡಿತ್ತು. ಅದಕ್ಕೆ ಕಾರಣ ಈ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ನಟಿಸಿದ್ದು. ಭಾರತದಲ್ಲಿ ಈ ಚಿತ್ರ ಮೊದಲ ದಿನವೇ 48 ಕೋಟಿ ರೂಪಾಯಿ ಬಾಚಿಕೊಂಡಿತು. ನಂತರದ ದಿನಗಳಲ್ಲೂ ಸಿನಿಮಾಗೆ ದೊಡ್ಡ ಮಟ್ಟದಲ್ಲಿ ಹಣ ಹರಿದು ಬಂತು. ದಕ್ಷಿಣ ಭಾರತದಲ್ಲಿ ಸಿನಿಮಾ ಪಾರುಪತ್ಯ ಸಾಧಿಸಿತ್ತು. ಇದೀಗ ತಲೈವಾ ಮತ್ತೆ ಜೈಲರ್ ಕಾ ಹುಕುಂ ಎಂದಿದ್ದಾರೆ. ಜೈಲರ್ 2 ಅನೌನ್ಸ್ಮೆಂಟ್ ಟೀಸರ್ ಬಂದ ಬಳಿಕ ಈಗ ಜೈಲರ್ 2 ಮೇಕಿಂಗ್ ರಿವೀಲ್ ಆಗಿದೆ. ಸೂಪರ್ ಸ್ಟಾರ್ ರಜನಿಕಾಂತ್ ಮತ್ತೊಮ್ಮೆ ಸುನಾಮಿ ಎಬ್ಬಿಸಿದ್ದಾರೆ. ಇವರ ಜೊತೆಗೆ ಶಿವಣ್ಣ, ಮೋಹನ್ ಲಾಲ್, ಜಾಕಿ ಶ್ರಾಫ್ ಕೂಡ ಇರಲಿದ್ದಾರೆ. ಜೈಲರ್ 2ನ ಮೇಕಿಂಗ್ ವಿಡಿಯೋಗಳಲ್ಲಿ ಶಿವಣ್ಣ ಕಾಣಿಸಿಕೊಂಡಿಲ್ಲ. ಆದರೆ ಅವರ ನರಸಿಂಹನ ಅವತಾರದ ಫಸ್ಟ್ ಲುಕ್ ಟೀಸರ್ ಆದಷ್ಟು ಬೇಗನೆ ರಿಲೀಸ್ ಆಗುವ ನಿರೀಕ್ಷೆ ಇದೆ. ಜೈಲರ್ ಚಿತ್ರದಲ್ಲಿ ರಜನಿಕಾಂತ್ ಪಾತ್ರಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಪ್ರಾಮುಖ್ಯತೆ ಶಿವಣ್ಣನ ಪಾತ್ರಕ್ಕೂ ಇತ್ತು. ಕಳೆದ ಬಾರಿ ಕೆಲವೇ ನಿಮಿಷಗಳಷ್ಟು ಕಾಣಿಸಿಕೊಂಡು ಸೌತ್ ಇಂಡಿಯಾ ತುಂಬಾ ಸದ್ದು ಮಾಡಿದ್ದ ನರಸಿಂಹ ಈ ಬಾರಿ ಪೂರ್ಣ ಪ್ರಮಾಣದಲ್ಲಿ ಈ ಚಿತ್ರದಲ್ಲಿ ತೊಡಗಿಸಿಕೊಳ್ಳಲಿದ್ದಾರೆ. ಜೈಲರ್ ಸಿನಿಮಾ ಹಿಟ್ ಆಗೋದ್ರಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಕೊಡುಗೆ ಕಮ್ಮಿ ಏನೂ ಇಲ್ಲ. ಜೈಲರ್ ಸಿನಿಮಾದಲ್ಲಿ ನರಸಿಂಹ ಎಂಬ ಪಾತ್ರವನ್ನ ಶಿವಣ್ಣ ಮಾಡಿದ್ರು. 2ನೇ ಸೀನ್ನಲ್ಲಿ ಕಾಣಿಸಿಕೊಂಡಿದ್ರು. ಶಿವಣ್ಣ ಅವರ ನರಸಿಂಹ ಪಾತ್ರ ಮಾಡಿದ್ದ ಸಾಮಾನ್ಯತಲ್ಲ. ಅದರಲ್ಲೂ ಕ್ಲೈಮ್ಯಾಕ್ಸ್ನಲ್ಲಿ ಶಿವಣ್ಣ ಅವರ ಸ್ಲೋ ಮೋಷನ್ ವಾಕಿಂಗ್ ಸ್ಟೈಲ್ಗೆ ತಮಿಳು ಪ್ರೇಕ್ಷಕರು ಫಿದಾ ಆಗಿದ್ರು. ಸಿನಿಮಾಕ್ಕೆ ಅದು ದೊಡ್ಡ ಮೈಲೇಜ್ ನೀಡಿತ್ತು. ಇದೀಗ ಪಾರ್ಟ್ 2ರಲ್ಲೂ ಶಿವರಾಜ್ ಕುಮಾರ್ ಅವರ ಪಾತ್ರ ಹೆಚ್ಚು ಚರ್ಚೆ ಆಗ್ತಾ ಇದೆ. ಮತ್ತೆ ಶಿವಣ್ಣ ರಜನಿಕಾಂತ್ ಪಾತ್ರಕ್ಕೆ ಟಕ್ಕರ್ ಕೊಡೋದು ಕನ್ಫರ್ಮ್ ಅಂತಿದ್ದಾರೆ ಅಭಿಮಾನಿಗಳು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.